ಅಶೋಕವನದ ಶ್ರೀರಾಮೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರಗಳು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಅಶೋಕವನದ ಶ್ರೀರಾಮೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದವು. ಬೆಳಗ್ಗೆ ಶಿವಲಿಂಗಕ್ಕೆ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಶಿವನ ಮೂರ್ತಿ ಹಾಗೂ ನಂದಿ ವಿಗ್ರಹಕ್ಕೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಇನ್ನು ಶಿವನ ಮೂರ್ತಿ ರಾಮೇಶ್ವರ ದೇವಸ್ಥಾನಕ್ಕೆ ಬೆಳಗ್ಗೆಯಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಹರಿದು ಬರುತ್ತಿದೆ. ರಾಮದುರ್ಗದಲ್ಲಿರುವ ಶಿವನ ಮೂರ್ತಿ ದೇಶದಲ್ಲಿಯೇ ವಿಶಾಲವಾದ ಹಾಗೂ ಎತ್ತರವಾದ ಮೂರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ರಾಜ್ಯದಲ್ಲೇ ಇದು ತೃತೀಯ ಸ್ಥಾನದಲ್ಲಿದೆ. ರಾಮದುರ್ಗ ಪಟ್ಟಣದಿಂದ ಸುಮಾರು 2 ಕಿಲೋಮೀಟರ್ ದೂರ ಸಾಗಿದರೆ ಮುಳ್ಳೂರು ಗುಡ್ಡದ ಶಿವನ ಮೂರ್ತಿ ಕಾಣಸಿಗುತ್ತದೆ. ಈ ಶಿವನ ಮೂರ್ತಿ ರಾಜ್ಯದಲ್ಲಿ ಎತ್ತರದ 3ನೇ ಶಿವನ ಮೂರ್ತಿಯಾಗಿದೆ. ಒಟ್ಟು 78 ಅಡಿ ಎತ್ತರವಿರುವ ಶಿವನ ಮೂರ್ತಿ ನೋಡುಗರನ್ನ ಆಕರ್ಷಣೆ ಮಾಡುತ್ತಿದೆ. ಇನ್ನು ಶಿವನ ಮೂರ್ತಿ ಎದುರಿಗೆ ಅತಿ ಎತ್ತರದ ನಂದಿ ಮೂರ್ತಿ ಇರುವುದು ವಿಶೇಷ. 22 ಅಡಿ ಎತ್ತರ, 32 ಅಡಿ ಉದ್ದದ ಹಾಗೂ 14 ಅಡಿ ಅಗಲವಿರುವ ಈ ಶಿವನ ನಂದಿ ಮೂರ್ತಿ ದೇಶದಲ್ಲೇ ಅತಿ ಎತ್ತರದ ನಂದಿ ಮೂರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು ಇಂದು ಮಹಾಶಿವರಾತ್ರಿಯ ಪ್ರಯುಕ್ತ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮತ್ತು ಶಿವರಾತ್ರಿಯ ಜಾಗರಣೆ, ಜನಪದ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯಲಿವೆ. ಮಹಾಶಿವರಾತ್ರಿಯ ಪ್ರಯುಕ್ತ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರಿಗೆ ಅಲ್ಪೋಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಡಿಗರ ಮಾಡಿ ತಂದು ರೊಟ್ಟಿ ಮಾಡ್ತೀರಿ, ಬಡಿಗರ ಮಾಡಿ ರೊಟ್ಟಿ ಮಾಡ್ತೀರಿ, ಬಡಿಗರ ಮಾಡಿ ರೊಟ್ಟಿ ಮಾಡ್ತೀರಿ, ಕುಂಬರ್ ಮಾಡಿ ಗಡಿಗೆ ತಂದು ಅಡಿಗೆ ಮಾಡಿರಿ, ಬಡಿಗರ ಮಾಡಿ ಪಾನಿ ತಂದು ರೊಟ್ಟಿ ಮಾಡಿರಿ, ಬಡಿಗರ ಮಾಡಿ ಪಾನಿ ತಂದು ರೊಟ್ಟಿ ಮಾಡಿರಿ, ಬಡಿಗರ ಮಾಡಿ ರೊಟ್ಟಿ ಮಾಡಿರಿ, ಕಂಬರ್ ಮಾಡಿ ಕೈ ತಂದು ರೊಟ್ಟಿ ಕೂತೀರಿ, ಕಂಬರ್ ಮಾಡಿ ಕೈ ತಂದು ರೊಟ್ಟಿ ಕೂತೀರಿ. What